ಆತ್ಮೀಯರೇ, ಎಲ್ರಿಗೂ ನಮಸ್ತೆ. 2024-25ನೇ ಸಾಲಿನ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಮೌಂಟು ಯಾರ್ಯಾರಿಗೆ ಜಮಾ ಆಗಿದೆ ಆಗಿಲ್ಲ ಅನ್ನೋದನ್ನ, ಹಾಗೆ ಜಮಾ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಯಾರ ಮಕ್ಕಳಿಗೆ ಜಮಾ ಆಗಿದೆ ಇಲ್ಲ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಸ್ಯಾಟ್ಸಿಗೆ ಹೋಗಬೇಕು. ಸೊ ಕ್ರೋಮ್ ಬ್ರೌಸರ್ ಯೂಸ್ ಮಾಡಿ ಸ್ಯಾಟ್ಸ್ನ ಲಾಗಿನ್ ಆಗ್ತಕ್ಕಂಥದ್ದು. SATS ಅಂತ ಟೈಪ್ ಮಾಡ್ತೀವಿ. ಸ್ಯಾಟ್ಸ್ ಲಾಗಿನ್ನು ಲಿಂಕ್ ತೆಗೆದುಕೊಳ್ತೀವಿ. ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮು. ಇಲ್ಲಿ ಲಾಗಿನಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗ್ತಕ್ಕಂಥದ್ದು. ಇಲ್ಲಿ ನಾವು ಈ ರೀತಿ ಸ್ಯಾಟ್ಸಿಗೆ ಲಾಗಿನ್ ಆದ ತಕ್ಷಣ ಇದರಲ್ಲಿ ನಾವು ಚೆಕ್ ಮಾಡಲಿಕ್ಕೆ ಹೋಗ್ಬೇಕಾದಂಥ ಲಿಂಕು ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇಯರ್, ಅದೇ ಹಳೇದೇ ಇದೆ. ಸೊ ಇದರಲ್ಲಿ ನಾವು ಹೋಗಿ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡೋ ಅಂಥದ್ದು ಎಲ್ಲದನ್ನು ಸಹ ಇದರಲ್ಲೇ ಮಾಡೋ ಅಂಥದ್ದು, ಚೆಕ್ ಮಾಡೋದು ಸಹ ಇದರಲ್ಲೇ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಸ್ಕಾಲರ್ಶಿಪ್ದು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರುತ್ತೆ. ಇಲ್ಲಿ ನಾವು ಇದನ್ನ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಮಕ್ಕಳಿಗೆ ಯಾವ್ಯಾವ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಬಂದಿದೆ ಇಲ್ಲ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಇಲ್ಲಿ ಎರಡನೇ ಆಪ್ಷನ್ನ ಕೊಟ್ಟಿದ್ದಾರೆ. ಇದು ಕ್ಲಿಕ್ ಹಿಯರ್ ಟು ನೋ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ ಮಕ್ಕಳ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂಥ ಸ್ಟೇಟಸ್ನ ನೋಡ್ಬೋದು. ಇದರಲ್ಲಿ ನಾವು ಸುಮಾರು ವರ್ಷಗಳ ಹಿಂದಿಂದ ನಾವು ಸಹ ಸ್ಕಾಲರ್ಶಿಪ್ಪು ಈ ವರ್ಷ ಬಂದಿದೆಯಾ, ಹೋದ ವರ್ಷ ಬಂದಿದೆಯಾ, ಎಷ್ಟು ವರ್ಷದ್ದು 2018ರಿಂದ ಸಹ ನೋಡ್ಬೋದು. ಇಲ್ಲಿ ನಾವು ಚೆಕ್ ಮಾಡಲಿಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ ಸ್ಟೂಡೆಂಟ್ದು ಸ್ಯಾಟ್ಸ್ ID ಗುರುತಿನ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಬೇಕು. ಆನಂತರ ಇಯರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಹುಡುಕುವಂಥ ಆಪ್ಷನ್ ಇದೆ, ಇದನ್ನ ಕೊಡಬೇಕು. ಈಗ ನಾನು ಒಂದು ಮಗುದು ಇಲ್ಲಿ ಎಕ್ಸಾಂಪಲಿಗೆ ತೆಗೆದುಕೊಳ್ತೀನಿ. ಆನಂತರ ನಾವು ಇಲ್ಲಿ ಆಯವ್ಯಯ ವರ್ಷ ಅಂತ ಕೊಟ್ಟಿದ್ದಾರೆ. ಆಯವ್ಯಯ ವರ್ಷನ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ವರ್ಷನ ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ಒಂದು ಮಗುದು ಇಷ್ಟು ವರ್ಷಗಳದ್ದು ಸ್ಕಾಲರ್ಶಿಪ್ ಅಮೌಂಟನ್ನು ಸಹ ನಾವಿಲ್ಲಿ ಚೆಕ್ ಮಾಡ್ಬೋದು. ಈಗ ಪ್ರೆಸೆಂಟ್ 2024-25ನೇ ಸಾಲಿಂದು ಆಗಸ್ಟ್ ತಿಂಗಳಲ್ಲಿ ಜಮಾ ಆಗಿರೋ ಅಂಥದ್ದನ್ನ ಚೆಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2024-25 ಬರುತ್ತೆ. ನೆಕ್ಸ್ಟ್ ಹುಡುಕು ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋದು. ನಂತರ ನಮಗೆ ಮಕ್ಕಳದು ಈ ರೀತಿಯಾಗಿ ಸ್ಟೇಟಸ್ ಎಲ್ಲ ಬರುತ್ತೆ. ಎಲ್ಲ SSP ID ಇದೆ, ಮಗುವಿನ ಹೆಸರಿದೆ, ತಂದೆ ಹೆಸರು, ತಾಯಿ ಹೆಸರು, ಆನಂತರ ಸ್ಕೂಲ್ ನೇಮ್ ಇದೆ, ಆನಂತರ ಡೀಟೇಲ್ಸ್, ಸಂಪೂರ್ಣ ಡೀಟೇಲ್ ಇದೆ, ತಾಲೂಕು ಎಲ್ಲ ಇದೆ. ಇಲ್ಲಿ ಮೇಲೆ ಸ್ಕ್ರಾಲ್ ಮಾಡಿ ಆದಮೇಲೆ ನಮಗೆ ಇಲ್ಲಿ ಡೀಟೇಲ್ಸ್ನ ನಾವು ನೋಡ್ಬೋದು. ಏನಂದರೆ ಲಾಸ್ಟ್ ಕಾಲಮಲ್ಲಿ ಈ ರೀತಿ ಸಕ್ಸಸ್ ಅಂತ ಇದ್ದರೆ 00 ಸಕ್ಸಸ್ ಅಂತ ಇದೆ. ಇಲ್ಲಿ ಅಕೌಂಟ್ ನಂಬರ್ ಇದೆ, ಪೇಮೆಂಟ್ ಡೇಟ್ ಅಂತ ಇದೆ, 28/8/2024 ಒಂದು ಅಮೌಂಟು ಜಮಾ ಆಗಿದೆ ಅಂತ, ಇಲ್ಲಿ ಪೇಮೆಂಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ಅಕೌಂಟ್ ನಂಬರು ಲಾಸ್ಟು 4 ಡಿಜಿಟ್ಸ್ ಅಕೌಂಟ್ ನಂಬರ್ ಇದೆ. ಅಮೌಂಟ್ ಎಷ್ಟು, 1100 ರೂಪಾಯಿ ಅಮೌಂಟು ಪೇಯ್ಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಇನ್ನು DBT ನಂಬರ್ ಸ್ಟೇಟಸ್ ಜನರೇಟೆಡ್ ಅಂತ ಇದೆ. ಇನ್ನು ವೆರಿಫಿಕೇಷನ್ನು ಅಪ್ರೂವ್ಡ್ ಅಂತ ಇದೆ. ಎಲ್ಲದು ಸಹ ಆಗಿರ್ತಕ್ಕಂಥದ್ದು, ಇದು ಸಕ್ಸಸ್ ಆಗಿರೋಂಥದ್ದು ಈ ರೀತಿಯಾಗಿರುತ್ತೆ. ಇದು ಅವ್ರ ಅಕೌಂಟಿಗೆ ಈ ಡೇಟ್ ಒಂದು ಪೇಮೆಂಟು ಆಗಿರುತ್ತೆ ಅಂತ ಅಂದ್ಕೊಂಡು ಅಕೌಂಟ್ನ ಚೆಕ್ ಮಾಡಿಸ್ಬೇಕು. ಆಗ ನಮಗೆ ಗೊತ್ತಾಗುತ್ತೆ. ಸೊ ಇದು ಆಗಿರ್ತಕ್ಕಂಥದ್ದು ಒಂದು ಮಗುದು ಸ್ಕಾಲರ್ಶಿಪ್ಪು ಸಕ್ಸಸ್ ಆಗಿದ್ದರೆ ಈ ರೀತಿಯಾಗಿ ಇರುತ್ತೆ. ನೆಕ್ಸ್ಟ್ ಫೇಲ್ ಆಗಿರ್ತಕ್ಕಂಥದ್ದು ಅಥವಾ ರಿಜಿಸ್ಟರ್ ಮಾಡದೇ ಇರತಕ್ಕಂಥದ್ದು ಹೇಗೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ಮತ್ತೆ ನಾನು ಸ್ಯಾಟ್ಸ್ ID ಬೇರೆದು ನಮ್ಮ ಮಗುದ ಸ್ಯಾಟ್ಸ್ ID ತಗೊತೀನಿ. ಅನಂತರ ಇಲ್ಲೊಂದು ಮಗುದು ನಾನು ಇದನ್ನು ಚೆಕ್ ಮಾಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಲಾಸ್ಟ್ ಇದರಲ್ಲಿ ಸಕ್ಸಸ್ ಅಂತ ಇಲ್ಲ, ಪೇಮೆಂಟ್ ಅಂತ ಇಲ್ಲ, ನಾಟ್ ಪೇಯ್ಡ್ ಅಂತ ಇದೆ, ಬಟ್ ಅಮೌಂಟ್ 1000 ಅಂತ ಇದೆ. ಅಂದರೆ ನಾವು ಸ್ಕಾಲರ್ಶಿಪ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರು ಎಲ್ಲ ಇಲ್ಲಿ ತನಕ ಅಪ್ರೂವಲ್ ಮಾಡಿದ್ದಾರೆ, ವೆರಿಫಿಕೇಷನ್ ಮಾಡಿದ್ದಾರೆ. ಮುಂದೆ ನಮಗೆ ಇದು DBT ರೆಫರ್ ಸ್ಟೇಟಸ್ ಜನರೇಟೆಡ್ ಆಗಿದೆ. ಮುಂದೆ ಕೆಲವೊಂದು ಬ್ಯಾಂಕಲ್ಲಿ ಇನ್ನು ಕೆಲವೊಂದು ಪ್ರಾಬ್ಲಮ್ಸಿಂದ ಇದು ಅಮೌಂಟು ಈ ಮಗುವಿನ ಖಾತೆಗೆ
ಪೇಯ್ಡ್ ಆಗಿಲ್ಲ. ಒಂದು ಅಕೌಂಟ್ ಚಾಲ್ತಿ ಇಲ್ಲದೆ ಇರತಕ್ಕಂಥದ್ದು ಇರ್ಬೋದು, ಅಕೌಂಟ್ಗೆ ಡೆಬಿಟ್ ಕ್ರೆಡಿಟ್ ಆಗ್ದಲೇ ಅದು ಅಕೌಂಟ್ ಡೆಡ್ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ KYC ಆಗಿಲ್ಲದೆ ಇರ್ತಕ್ಕಂಥದ್ದು ಇರಬಹುದು, ಅಥವಾ ಆಧಾರ್ ಸೀಡೆಡ್ ಆಗಿಲ್ಲದೆ ಇರ್ತಕ್ಕಂಥದ್ದು ಇರಬಹುದು. ಇದನ್ನೆಲ್ಲ ಸಂಬಂಧಪಟ್ಟಂತೆ ಬ್ಯಾಂಕು ಅಥವಾ ಸಮಾಜ ಕಲ್ಯಾಣ ಇಲಾಖೆಗೆ ಮಾಹಿತಿನ ತಿಳ್ಕೊಂಡು ಅದನ್ನ ಅಪ್ಡೇಟ್ ಮಾಡಿಸಿದ್ರೆ ಈ ಅಮೌಂಟ್ ಏನು ಪೆಂಡಿಂಗಲ್ಲಿದೆ ಅದು ರಿಲೀಸ್ ಆಗಿ ಮಗುವಿನ ಖಾತೆಗೆ ಜಮಾ ಆಗುತ್ತೆ. ಇನ್ನು ಆಗದೆ ಇರತಕ್ಕಂಥ ಮಕ್ಕಳು ರೀಸನ್ ನೋಡಿದ್ರಿ, ಆಗದೆ ಇರೋದು ಹೇಗಿರುತ್ತೆ ಅಂತ ನೋಡಿದ್ರಿ. ಈಗ ಕೆಲವು ಮಕ್ಕಳು ನಮಗೆ ರಿಜಿಸ್ಟ್ರು ಇದನ್ನ ಸ್ಕಾಲರ್ಶಿಪ್ಪಲ್ಲಿ ಅಪ್ಲೈ ಮಾಡೋಕ್ಕೂ ಮುಂಚೆ ರಿಜಿಸ್ಟ್ರ್ ಮಾಡಿದಾರೆ ಇಲ್ವೋ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಅವ್ರದ್ದು ಇದೇ ರೀತಿ ಸ್ಯಾಟ್ಸ್ ನಂಬರ್ನ ಕೊಡಿ, ಆನಂತರ ಇಯರ್ನ ಕೊಡಿ, ಸರ್ಚನ್ನು ಕೊಡಿ. ಸರ್ಚ್ ಕೊಟ್ಟಾದಮೇಲೆ ನಮ್ಗೆ ಈ ರೀತಿ ಬರುತ್ತೆ, ನೋ ರೆಕಾರ್ಡ್ಸ್ ಫಂಡ್ ಅಂತ ಬರುತ್ತೆ. ಅಂದರೆ ಇವರು ಸ್ಕಾಲರ್ಶಿಪ್ಪಿಗೆ ಇದುವರೆಗೂ ಅಪ್ಲೈನೇ ಮಾಡಿಲ್ಲ ಅಂತ. ಇಂಥ ಮಕ್ಕಳದು ಸಹ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ, ಇಂಥ ಮಕ್ಕಳದು ಅಪ್ಲೈನ ಮಾಡಬಹುದು. ಈಗ ಇನ್ ಕೇಸ್ ಏನಾದರೂ ನಾವು ಇದುವರೆಗೂ ಸ್ಕಾಲರ್ಶಿಪ್ಗೆ ಅಪ್ಲೈನೇ ಮಾಡಿಲ್ಲ, 2ನೇ ಕ್ಲಾಸ್ 3ನೇ ಕ್ಲಾಸ್ 5ನೇ ಕ್ಲಾಸ್ 7ನೇ ಕ್ಲಾಸ್ ಆಗಿದೆ ಮಗು, ಇದುವರೆಗೂ ಅಪ್ಲೈ ಮಾಡಿಲ್ಲ ಅಂತಂದರೆ ಈಗ ಅವರು ಸಹ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಅಪ್ಲೈ ಮಾಡಲಿಕ್ಕೆ ಈ ಲಾಗಿನನ್ನು ಕೊಟ್ಟಿದ್ದಾರೆ. ಮತ್ತು ಫ್ರೆಶ್ ಸ್ಟೂಡೆಂಟ್ಸ್ 1ನೇ ಕ್ಲಾಸ್ ಮಕ್ಕಳದು ಸಹ ಇಲ್ಲಿ ಅಪ್ಲೈನ ಮಾಡ್ಬೋದು. ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ನ್ಯೂ ಅಕೌಂಟ್ ಬೋತ್ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ who have not yet create an account in SSB must create an account before applying ಅಂತ ಇದೆ. ಸೊ ಇಲ್ಲಿ ಹೋಗಿ ನಾವು ಹೊಸದಾಗಿ ಸ್ಕಾಲರ್ಶಿಪ್ಪಿಗೆ ರಿಜಿಸ್ಟ್ರೇಷನ್ನ ಮಾಡ್ಬೋದು. ಇಲ್ಲಿ ಫಸ್ಟು ಹೋದರೆ ನಮಗೆ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆನ ನಮೂದಿಸಿ ಅಂತ ಕೇಳುತ್ತೆ. ಸೊ ಮಗುದು ಆಧಾರ್ ಇದನ್ನು ಕೊಡಬೇಕು. ಆನಂತರ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗಬೇಕು. ಅಲ್ಲಿ ಎಲ್ಲ ಡೀಟೇಲ್ಸ್ನು ಕೇಳುತ್ತೆ, ಮಗುವಿನ ಡೀಟೇಲ್ಸ್, ಸ್ಯಾಟ್ಸ್ ನಂಬರು ಇದನ್ನೆಲ್ಲ ಕೇಳುತ್ತೆ, ಡೀಟೇಲ್ಸ್ ಎಲ್ಲ ಬರುತ್ತೆ. ಆನಂತರ ತಂದೆ ತಾಯಿದು ಇದೆಲ್ಲ ಮಾಹಿತಿ ಕೇಳುತ್ತೆ. ಇಲ್ಲಿ ಏನೇನು ಬೇಕಾಗುತ್ತೆ ಅಂತ ಅವ್ರಿಗೆ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಇಷ್ಟು ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಜಾತಿ ಆದಾಯ ಪ್ರಮಾಣ ಪತ್ರ, ಮಗುವಿನ ಆಧಾರ್ ಕಾರ್ಡ್ ನಂಬರು ಇದೆಲ್ಲ ಸಹ ಪೇರೆಂಟ್ಸ್ ಡೀಟೇಲ್ಸು ಬೇಕಾಗುತ್ತೆ. ಸೊ ಅಪ್ಲೈ ಮಾಡಿ ಅನಂತರ ಸ್ಕಾಲರ್ಶಿಪ್ ಇದನ್ನ ಪಡ್ಕೋಬಹುದು. ಅನಂತರ ಈಗ ಆಗಲೇ ಅಪ್ಲೈ ಮಾಡಿದರೆ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಪ್ಡೇಟ್ ಮೊಬೈಲ್ ನಂಬರ್ ಏನಾದರೂ ಪೇರೆಂಟ್ಸ್ದು ಹಳೇದು ಯಾವುದೋ ಇದ್ದು ಅದನ್ನು ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಆಪ್ಷನ್ ಇದೆ, ಇದರಲ್ಲಿ ಚೇಂಜ್ ಮಾಡ್ಬೋದು. ನಂತರ ಚೇಂಜ್ ಆಧಾರ್ ನೇಮ್, ಆಧಾರಲ್ಲಿರೋ ಥರ ನೇಮ್ ಏನಾದರೂ ಚೇಂಜ್ ಮಾಡಿದರೆ ಅದನ್ನು ಸಹ ಇಲ್ಲಿ ಚೇಂಜನ್ನು ಮಾಡ್ಕೋಬಹುದು. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.